ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಇನ್ನಂಜೆಯ ಮಡುಂಬು ಎಂಬ ಗ್ರಾಮದಲ್ಲಿ ಧನುಷ್ ತೀರ್ಥ ಎಂಬ ಪ್ರೇಕ್ಷಣೀಯ ಸ್ಥಳವಿದೆ. ಪುರಾಣಗಳ ಪ್ರಕಾರ ಪರಶುರಾಮರು ತನ್ನ ತಂದೆಯ ಮರಣಕ್ಕೆ ಕಾರಣರಾದ ಕ್ಷತ್ರಿಯರನ್ನು ನಾಶ ಮಾಡುತ್ತಾರೆ. ಈ ಹತ್ಯೆಯ ಪಾಪ ಪರಿಹಾರಕ್ಕಾಗಿ ಘೋರ ತಪಸ್ಸಿಗೆ ತೆರಳುತ್ತಾರೆ. ತಪಸ್ಸಿಗೂ ಮುನ್ನ ತನ್ನ ಎಲ್ಲಾ ಆಯುಧಗಳನ್ನು ಬೇರೆ ಬೇರೆ ದಿಕ್ಕಿಗೆ ಎಸೆದು ಬಿಡುತ್ತಾರೆ. ಆ ಆಯುಧಗಳು ಬಿದ್ದ ಜಾಗದಲ್ಲಿ 4 ತೀರ್ಥಗಳು ಉದ್ಭವವಾಗುತ್ತದೆ. ಅದುವೇ ಬಾಣತೀರ್ಥ, ಗದಾತೀರ್ಥ, ಪರಶುತೀರ್ಥ ಹಾಗೂ ಧನುಷ್ ತೀರ್ಥ. ಇವೆಲ್ಲವೂ ಕುಂಜಾರುಗಿರಿಯ ತಾಯಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸುತ್ತಮುತ್ತಲಿನಲ್ಲಿದೆ. ಪರಶುರಾಮರ ಆಯುಧ ಧನಸ್ಸು ಬಿದ್ದ ಜಾಗದಲ್ಲಿ ಈ ತೀರ್ಥ ನಿರ್ಮಾಣವಾಗಿದ್ದರಿಂದ ಇದನ್ನು ಧನುಷ್ ತೀರ್ಥ ಎಂದು ಕರೆಯುತ್ತಾರೆ. ಪ್ರಕೃತಿಯ ಮಡಿಲಿನಲ್ಲಿರುವ ಈ ಬಂಡೆಕಲ್ಲಿನ ಮೇಲೇರಲು ಸುಮಾರು 100ಕ್ಕೂ ಹೆಚ್ಚಿನ ಮೆಟ್ಟಿಲುಗಳಿವೆ. ಈ ಬಂಡೆಯ ಮಧ್ಯಭಾಗದಲ್ಲಿ ಒಂದು ವಿಶೇಷ ಕೊಳವಿದೆ. ಭೂಮಿಗಿಂತ ಸುಮಾರು 50ರಿಂದ 60 ಅಡಿ ಎತ್ತರವಿದ್ದರೂ ಕೂಡ ಇಲ್ಲಿ ವರ್ಷದ 365 ದಿನವೂ ನೀರಿರುವುದು ವಿಶೇಷ. ಈ ಕೊಳದ ಆಳವು ಇಂದಿನವರೆಗೂ ತಿಳಿದು ಬಂದಿಲ್ಲ. ಪ್ರವಾಸಿಗರು ಸಂಜೆ ಹೊತ್ತಲ್ಲಿ ಇಲ್ಲಿಗೆ ಬಂದು ಸೂರ್ಯಾಸ್ತವನ್ನು ವೀಕ್ಷಿಸಬಹುದು. ಬಂಡೆಗಳು ಮಳೆಗಾಲದಲ್ಲಿ ಜಾರುವುದರಿಂದ ಜಾಗರೂಕತೆಯಿಂದ ಹೆಜ್ಜೆ ಹಾಕಬೇಕು. ಉಡುಪಿಯ ಶ್ರೀ ಕೃಷ್ಣನ ದರ್ಶನ ಮಾಡಲು ಬರುವವರು ಸಮಯವಿದ್ದಲ್ಲಿ ಇಲ್ಲಿಗೂ ಕೂಡ ಭೇಟಿ ನೀಡಬಹುದು. ಉಡುಪಿಯಿಂದ ಸುಮಾರು 14 ಕಿಲೋಮೀಟರ್ ಅಂತರದಲ್ಲಿ ಈ ಸ್ಥಳವಿದೆ. ಉಡುಪಿ ಅಥವಾ ಮಂಗಳೂರಿನಿಂದ ಬರುವವರು ಕಡಪಾಡಿಗೆ ಬರಬೇಕು. ನಂತರ ಶಂಕರ್ಪುರದಿಂದ ಇನ್ನಂಚಿಗೆ ಬಂದು ಮಡುಂಬುವಿನಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡಬಹುದು.